ಪ್ರಯಾಣಿಕರ ಆಗ್ರಹಕ್ಕೆ ಸರ್ಕಾರ ಕೊನೆಗೂ ಮಣಿತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಕಳೆದ ಕೆಲ ದಿನಗಳಿಂದ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಜನ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಾವು ಕೂಡ ದೊಡ್ಡ ಅಭಿಯಾನವನ್ನು ನಡೆಸಿದ್ವಿ. ಮೆಟ್ರೋ ದರ ಇಳಿಸಿ ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಅಭಿಯಾನವನ್ನು ನಡೆಸಿತ್ತು. ಫೈನಲಿ ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗ್ತಾ ಇದೆ. ಮೆಟ್ರೋ ದರದಲ್ಲಿ ಇಳಿಕೆಗೆ BMRCL ಇದೀಗ ಮುಂದಾಗಿದೆ. ಮೆಟ್ರೋ ದರ ಮಾರ್ಪಾಡಿಗೆ BMRCL ಮುಂದಾಗ್ತಾ ಇದೆ. ಮೆಟ್ರೋ ದರ ಇಳಿಸಿ ಅಂತ ಹೇಳಿ ನಿಮ್ಮ ಪಬ್ಲಿಕ್ ಟಿವಿ ಜನರ ಹತ್ರ ಮಾತಾಡಿಸಿತ್ತು. ಖುದ್ದಾಗಿ ನಾವೇ ಟ್ರಾವೆಲ್ ಮಾಡಿದ್ವಿ. ಎಷ್ಟು ಡಿಫ್ರೆನ್ಸ್ ಇದೆ, ಜನ ಏನು ಹೇಳ್ತಾ ಇದ್ದಾರೆ, ವಿವಿಧ ಭಾಗದಿಂದ ಪ್ರಯಾಣ ಮಾಡೋರು. ಮತ್ತೆ ಈ ರೇಟ್ ಹೈಕ್ ಅನ್ನೋದು ನಾರ್ಮಲ್ ಹೈಕ್ ಅಲ್ಲ, ಇದು ಅಬ್ನಾರ್ಮಲ್ ಆಗಿ ಹೈಕ್ ಮಾಡಿದ್ದಾರೆ. ಒಪ್ಕೊಳ್ಳೋಕ್ಕೆ ಆಗಲ್ಲ. ಒಂದು ಕಡೆ 23 ರೂಪಾಯಿ ಕೊಟ್ಟು ಪ್ರಯಾಣ ಮಾಡ್ತಾ ಇದ್ದ ಜಾಗದಲ್ಲಿ ಒಂದು ಸೈಡ್ಗೆ 50 ರೂಪಾಯಿ ಕೊಟ್ಟು ಪ್ರಯಾಣ ಮಾಡೋದು, ಇನ್ನೊಂದು ಸೈಡ್ ವಾಪಸ್ ಬರಬೇಕಾದ್ರೆ 50 ರೂಪಾಯಿ, ಟೋಟಲ್ 100 ರೂಪಾಯಿ. ಎಲ್ಲಿ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ಗೆ. ಆ ಲೆಕ್ಕದಲ್ಲಿ ಬೈಕಿಗೆ ಪೆಟ್ರೋಲೇ ಬಂದ್ಬಿಡುತ್ತಲ್ಲ 1 ಲೀಟ್ರು. ನಾವ್ಯಾಕೆ ಮತ್ತೆ ಮೆಟ್ರೋನ ಯೂಸ್ ಮಾಡೋದು, ಮೆಟ್ರೋ ಬಂದೇನು ಪ್ರಯೋಜನ ಅಂತ ತುಂಬ ಜನ ಕೇಳ್ತಾ ಇದ್ರು. ಫೈನಲಿ ಈಗ ಇದು ಸರ್ಕಾರಕ್ಕೂ ಕೂಡ ಆಳುವವರಿಗೂ ಕೂಡ ಜನರ ಸಮಸ್ಯೆ ಏನು ಅನ್ನೋದು ಅರ್ಥ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಪಬ್ಲಿಕ್ ಟಿವಿ ಈ ಕುರಿತಂತೆ ನಿರಂತರವಾಗಿ ನಾನ್ ಸ್ಟಾಪ್ ಆಗಿ ಫಾಲೋ ಅಪ್ನಲ್ಲಿತ್ತು. ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ, ಎಕ್ಸ್ಪರ್ಟ್ಸನ್ನು ಕೇಳ್ತಾ ಇದ್ವಿ. ದರ ಏರಿಕೆ ಒಂದೇನಾ ಮಾರ್ಗ, ಬೇರೆ ಮಾರ್ಗಗಳು ಇಲ್ವಾ? ನೋಡಿ ಯಾವ ರೀತಿ ಜನ ಇದನ್ನ ತಿರಸ್ಕರಿಸಿದ್ರು ಅನ್ನೋದಕ್ಕೆ 6%, 4 to 6% ಜನ ಮೆಟ್ರೋ ರೈಲನ್ನ ಅವಲಂಬಿಸೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಯಾವಾಗ ರೇಟ್ ಹೈಕ್ ಆಯಿತು ಆಗ್ಲಿಂದ ಜನ ಇದಕ್ಕಿಂತ ನಾವು ಬಸ್ಸಲ್ಲಿ ಹೋಗೋದು ವಾಸಿ ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನೋದ್ರ ಡೀಟೇಲ್ಸು. ದರ ಇಳಿಕೆಗೆ CM ಸಿದ್ದರಾಮಯ್ಯ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಇಳಿಕೆಗೆ ಸೂಚನೆಯನ್ನ BMRCL ವ್ಯವಸ್ಥಾಪಕರಿಗೆ CM ಕೊಟ್ಟಿದ್ದಾರೆ. ಹೀಗಾಗಿ ಯಾವಾಗ ಬೇಕಾದರೂ ಕೂಡ ಮೆಟ್ರೋ ದರ ಇಳಿಕೆ ಆದ ಆದೇಶ ಬರಬಹುದು. ಯಾಕಂದ್ರೆ ಸ್ಟೇಟ್ ಗವರ್ನಮೆಂಟ್ ಕೂಡ ಇದರಲ್ಲಿ ಇನಿಷಿಯೇಟಿವ್ ತೆಗೆದುಕೊಳ್ತಾ ಇದೆ. CM ಸಿದ್ದರಾಮಯ್ಯ ಅವರು ಸ್ವತಃ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ ನಾವು. ಬೆಂಗಳೂರು ಮೆಟ್ರೋ ರೈಲು ನಿಗಮ ಇತ್ತೀಚೆಗೆ ಪರಿಷ್ಕರಿಸಿರುವಂತಹ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದ್ದು, ಕೆಲವು ಕಡೆಗಳಲ್ಲಿ ಪ್ರಯಾಣ ದರ ದುಪ್ಪಟ್ಟಾಗಿರೋದಂದ್ರೆ 100% ಅಬ್ನಾರ್ಮಲ್ ಹೈಕ್ ಆಗಿರೋದನ್ನು ಗಮನಿಸಿದ್ದೀನಿ. ಇದರ ವಿರುದ್ಧ ವ್ಯಕ್ತವಾದಂತಹ ಸಾರ್ವಜನಿಕರ ವಿರೋಧವನ್ನು ಪರಿಗಣಿಸಿ ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆ ಆಗಿದೆಯೋ ಅಂತಹ ಕಡೆಗಳಲ್ಲಿ ಪ್ರಯಾಣ ದರ ಇಳಿಸುವಂತೆ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೀನಿ. ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಆಗಿರೋ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯ ಆಗಿತ್ತು ಅನ್ನೋದು ನಿಜ. ಆದರೂ ಕೂಡ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋದನ್ನ BMRCL ಗಮನಕ್ಕೆ ತಂದಿದ್ದೀನಿ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನೇನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅಂತ. ರೇಟ್ ಹೈಕ್ ಮಾಡಬೇಕು, ಕರೆಕ್ಟು. ಯಾಕಂದರೆ ರೆವೆನ್ಯೂ ಜನರೇಟ್ ಆಗಬೇಕು ಅಂತ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಆಗಬೇಕು ಅಂದರೆ, ಹಾಗಂತ ಜನರ ಮೇಲೆ ತೀರಾ ದೊಡ್ಡ ಬರೆ ಇಳಿಯೋದು ಸರಿಯಲ್ಲ ಅನ್ನೋದು ನಾನು BMRCLಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಮತ್ತು ಈಗ 100% 75% ಅಂತ ಹೈಕ್ ಮಾಡಿದಾರಲ್ಲ ಕೆಲ ಜಾಗಗಳಲ್ಲಿ, ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ಕೇಳಿದ್ದಾರಂತೆ. ಸೊ ಏನಾಗುತ್ತೆ ಈ ಸೂಚನೆಯ ಮೇರೆಗೆ BMRCL ಯಾವ ಸ್ಟೆಪ್ಪನ್ನು ಯಾವಾಗ ತಗೊಳ್ಳುತ್ತೆ ಅನ್ನೋದು ಕುತೂಹಲ.